ನೀವು ಇದುವರೆಗೂ ಎಲ್ಲೂ ನೋಡಿರದ ಮೆಗಾ ದೃಶ್ಯ ರಿಪಬ್ಲಿಕನದಲ್ಲಿ ನಾವು ಬ್ರೇಕ್ ಮಾಡ್ತಾ ಇರುವ ದೃಶ್ಯ ಯಾರ ಬಳಿಯೂ ಇಲ್ಲ. ನಾವು ಬ್ರೇಕ್ ಮಾಡ್ತೀವಿ, ಉಳಿದವರು ನಮ್ಮನ್ನ ಫಾಲೋ ಮಾಡ್ತಾರೆ. ನೀವು ಇದುವರೆಗೂ ತನಕ ನೋಡಿರದ ಮೆಗಾ ದೃಶ್ಯ ನಿಮ್ಮ ರಿಪಬ್ಲಿಕನದಲ್ಲಿ ಮಾತ್ರ. ನಾವು ಮೊದಲು ಬ್ರೇಕ್ ಮಾಡ್ತೀವಿ, ಆ ನಂತರ ಈ ದೃಶ್ಯವನ್ನ ಅಥವಾ ಈ ಸುದ್ದಿಯನ್ನ ಬೇರೆಯವರು ಫಾಲೋ ಮಾಡ್ತಾರೆ. ಅಂತ ದೃಶ್ಯವನ್ನ ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಬೆಳಗ್ಗೆಯಿಂದಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇಂಚಿಂಚು ಸಾಕ್ಷ್ಯಗಳು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು, ಜೊತೆಗೆ ದೃಶ್ಯಗಳು, ಆ ಫೋಟೋಗಳ ಸಮೇತ ನಿಮ್ಮ ಮುಂದೆ ಮಾಹಿತಿನ ಇಡ್ತಾ ಬಂದಿದ್ದೀವಿ. ಈಗ ರೇಣುಕಾಸ್ವಾಮಿ ಡೆಡ್ ಬಾಡಿ ಸಾಗಿಸಿರುವ ದೃಶ್ಯ ಯಾವ ರೀತಿ ಶವ ಸಾಗಿಸುತ್ತೆ ಗೊತ್ತಾ? ಡೆವಿಲ್ ಗ್ಯಾಂಗ್ ಕತ್ತಲೆಯಲ್ಲಿ ಡಿ ಗ್ಯಾಂಗ್ ನ ಕರಾಮತ್ತು ಹೇಗಿತ್ತು ಅನ್ನೋದ್ರ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕನದಲ್ಲಿ. ಬಿಳಿ ಬಣ್ಣದ ಕಾರಿನಲ್ಲಿ ಶವ ಸಾಗಿಸಿರುವ ದೃಶ್ಯ, ರೇಣುಕಾಸ್ವಾಮಿ ಡೆಡ್ ಬಾಡಿ ಸಾಗಿಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ರಿಪಬ್ಲಿಕನದಲ್ಲಿ. ಈ ದೃಶ್ಯ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಎಕ್ಸಾಕ್ಟ್ಲಿ ದೃಶ್ಯ ಸ್ಕ್ರೀನ್ ಮೇಲೆ ಇದೇ ಬಿಳಿ ಬಣ್ಣದ ಕಾರಲ್ಲಿ ರೇಣುಕಾಸ್ವಾಮಿಯ ಹತ್ಯೆಯ ಬಳಿಕ ಶವ ಸಾಗಿಸಿರುವಂತಹ ಕಾರ್. ಇದೇ ಕಾರ್ 6 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. 6 ಜನ ಆರೋಪಿಗಳು ಈ ಕಾರಲ್ಲಿ ರೇಣುಕಾಸ್ವಾಮಿಯ ಶವ ಹೊತ್ತು ಸಾಗ್ತಾ ಇರೋದು. ಆಲ್ರೆಡಿ ಭಯ ಸ್ಟಾರ್ಟ್ ಆಗಿತ್ತ ಆರೋಪಿಗಳಿಗೆ ಅನ್ನುವಂತ ಪ್ರಶ್ನೆ. ಸುಮನಹಳ್ಳಿ ಬ್ರಿಡ್ಜ್ ರಾಜಕಾಲುವೆಗೆ ಬಿಸಾಕಿ ಅಂತ ಪ್ಲಾನ್ ಆಗುತ್ತೆ. ಅದು ಕೂಡ ಯಾರೋ ಒಬ್ರು ಪೊಲೀಸ್ ಅಧಿಕಾರಿ ಮಾಹಿತಿ ಕೊಡ್ತಾರಂತೆ ಸಾಕ್ಷ್ಯ ನಾಶ ಮಾಡೋದಕ್ಕೆ. ಕೊಲೆ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಮಾಹಿತಿ ಕೇಳಿದಾಗ, ಫೋನ್ ಹೋದಾಗ ರಾಜಕಾಲುವೆಗೆ ಬಿಸಾಡಿ ಯಾರಿಗೂ ಕೂಡ ಆ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆಗ ಪಟ್ಟಣಗೆರೆ ಶೆಡ್ ಇಂದ ರೇಣುಕಾಸ್ವಾಮಿಯ ಶವವನ್ನ ಇದೇ ಬಿಳಿ ಬಣ್ಣದ ಕಾರಲ್ಲಿ ಆರೋಪಿಗಳು ಇಟ್ಕೊಂಡು ಸಾಕ್ತಾರೆ. ಭಯದಲ್ಲಿ ರಾಜಕಾಲುವೆಗೆ ಬಿಸಾಕಲ್ಲ, ಬದಲಾಗಿ ಸುಮನಹಳ್ಳಿ ಬ್ರಿಡ್ಜ್ ರಾಜಕಾಲುವೆಯ ಕೂಗಳತೆ ದೂರದಲ್ಲೇ ಶವವನ್ನ ಬಿಸಾಡ್ತಾರೆ. ಅಷ್ಟರ ಮಟ್ಟಿಗೆ ಆರೋಪಿಗಳಿಗೆ ಭಯ ಸ್ಟಾರ್ಟ್ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟ. ಭಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾರಾದ್ರೂ ನೋಡಿದ್ರೆ ತಗ್ಲಾಕೊಳ್ತೀವಿ, ಸಿಕ್ಕಾಕೊಂಡ್ವಿ, ಕೊಲೆಯಲ್ಲಿ ಭಾಗಿಯಾಗಿದ್ದೀವಿ ಅನ್ನುವಂತ ಭಯ ಆರೋಪಿಗಳನ್ನ ಕಾಡ್ತಾ ಇತ್ತು. ಹಾಗಾಗಿ ಮೃತದೇಹವನ್ನ ಇದೇ ಬಿಳಿ ಬಣ್ಣದ ಕಾರಲ್ಲಿ ಆರೋಪಿಗಳು ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿ ಆ ಭಯದಲ್ಲಿ ಆ ಬಿಳಿ ಬಣ್ಣದ ಕಾರ್ ಡೋರ್ ಕೂಡ ಕ್ಲೋಸ್ ಮಾಡಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಆರೋಪಿಗಳು ಎಷ್ಟು ಭಯಭೀತರಾಗಿದ್ರು ಈ ಕೊಲೆ ಆದ ಬಳಿಕ ಅಂತ. ಶವ ಎಲ್ಲಿ ಹೇಗೆ ಬಿಸಾಡೋದು ಅನ್ನುವಂತ ಗೊಂದಲದಲ್ಲಿದ್ರು ಆರೋಪಿಗಳು. ಸುಮ್ಮನೆ ಇಟ್ಕೊಂಡು ಸಾಗಿದ್ರೆ ಯಾರೋ ನೋಡ್ಬಿಟ್ರೆ ತಗ್ಲಾಕೊಳ್ತೀವಿ ಅಂತ ಸುಮನಹಳ್ಳಿ ಬ್ರಿಡ್ಜ್ ಹತ್ರ ಬರ್ತಾರೆ, ಶವವನ್ನ ಬಿಸಾಡ್ತಾರೆ. ವಾಪಸ್ ಬಂದಾಗ ಮತ್ತೊಂದು ಕಾರ್ ಎದುರಿಗೆ ಬರುತ್ತೆ. ಆ ಕಾರ್ನಲ್ಲಿದ್ದವರು ನೋಡ್ಬಿಟ್ರೆ ಅನ್ನುವಂತ ಭಯದಲ್ಲಿ ಕಾರಿನ ಡೋರ್ ಕ್ಲೋಸ್ ಮಾಡದೆ ಅಲ್ಲಿಂದ ಹೋಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ಸ್ಕ್ರೀನ್ ಮೇಲೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಸಿಕ್ಕಿರುವ ದೃಶ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ನಾವು ಈ ಒಂದು ರೇಣುಕಾಸ್ವಾಮಿ ಮೃತದೇಹವನ್ನು ಸಾಗಿಸಿ ಸತ್ವ ಅಪಾರ್ಟ್ಮೆಂಟ್ ಮೇಲೆ ಬಿಸಾಕಿ ಅಲ್ಲಿಂದ ಓಡೋ ಸಿದ್ಧತೆಯಲ್ಲಿರ್ತಾರೆ. ಈ ವೇಳೆಗೆ ಅಲ್ಲಿಗೆ ಮತ್ತೊಂದು ಕಾರು ಬರೋ ಹೆಡ್ಲೈಟ್ ಆನ್ ಆಗಿರೋ ದೃಶ್ಯಗಳು ಕಾಣಿಸ್ತವೆ. ಈ ಹಿನ್ನೆಲೆಯಲ್ಲಿ ಆ ಕಾರ್ನಲ್ಲಿ 4 ಜನ ಆರೋಪಿಗಳಿರ್ತಾರೆ. ಒಂದು ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ, ಹಾಗೇನೆ ಈ ಒಂದು ಪ್ರಕರಣದ A15 ಆಗಿರ್ತಕ್ಕಂಥ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಹಾಗೆಯೇ A16 ಆಗಿರ್ತಕ್ಕಂಥ ಕೇಶವ ಮೂರ್ತಿ, A17 ಆಗಿರ್ತಕ್ಕಂಥ ನಿಖಿಲ್ ನಾಯ್ಕ್, 4 ಜನ ಇರ್ತಾರೆ. ಈ 4 ಜನರಲ್ಲಿ ರಾಘವೇಂದ್ರಗೆ ಮಾತ್ರ ಈ ಒಂದು ಘಟನೆಯ ಸಂಪೂರ್ಣ ಚಿತ್ರಣ ಇರ್ತದೆ. ಯಾವ ರೀತಿ ಕಿಡ್ನಾಪ್ ಮಾಡ್ಕೊಂಬಂದ್ರು, ಯಾವ ರೀತಿ ಕೊಲೆ ಆಯಿತು, ಈ ಎಲ್ಲದರಲ್ಲೂ ರಾಘವೇಂದ್ರ ಭಾಗಿಯಾಗಿರ್ತಾನೆ. ಆದರೆ ಉಳಿದ 3 ಏನಿರ್ತಾರೆ ಇವರಿಗೆ ಇದರ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಆರೋಪಿಗಳಿಗೆ ಸಹಜವಾಗಿ ಭಯ ಆಗುತ್ತೆ, ಯಾರೋ ಬರ್ತಾ ಇದ್ದಾರೆ, ಏನಾದರೂ ಆಗ್ಬೋದು ಅಂತಂತೇಳಿ. ಆಗ ಅವರು ಅಲ್ಲಿಂದ ಒಂದು ಶವವನ್ನು ಬಿಸಾಕಿದ ಬಳಿಕ ಗಾಡಿಯ ಡೋರನ್ನು ಸಹ ಹಿಂಬದಿಯ ಡೋರನ್ನು ಆಗದೆ ಅಲ್ಲಿಂದ
ಗಾಡಿಯನ್ನು ತೆಗೆದುಕೊಂಡು ಹೋಗೋ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ನಂತರ ಅಲ್ಲಿಂದ ಮುಂದೆ ಹೋದ್ಮೇಲೆ ಇಬ್ಬರು ಗಾಡಿಯಿಂದ ಇಳಿದುಕೊಳ್ತಾರೆ. ಅವರು ಒಂದು ಆಟೋವನ್ನು ಹತ್ಕೊಂಡು ನಾಯಂಡಹಳ್ಳಿ ಜಂಕ್ಷನ್ವರೆಗೂ ಹೋಗ್ತಾರೆ. ಈ ಎಲ್ಲ ವಿಚಾರಗಳ ನಡುವೆ ಆಗಿರ್ತಕ್ಕಂಥ ಘಟನೆಗೆ ಸಂಬಂಧಿಸಿದಂತೆ ಸಿಕ್ಕಿರ್ತಕ್ಕಂಥ CCTV ವಿಜುವಲ್, ಈ ವಿಜುವಲ್ ಕೂಡ ಚಾರ್ಜ್ ಶೀಟ್ನಲ್ಲಿ ಈ ವಿಜುವಲ್ ಬಗ್ಗೆ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಲ್ಲದೆ FSLನಲ್ಲಿ ಇದರ ವಿಜುವಲ್ ಕಂಪ್ಯಾರಿಸನ್ ಬಗ್ಗೆ ಸಹ ಉಲ್ಲೇಖ ಮಾಡಿ ಅದನ್ನು ಚಾರ್ಜ್ ಶೀಟ್ನಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. ಶ್ರುತಿ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾಗರಾಜ್ ಈ CCTVಯ ಫುಟೇಜ್, ಮೃತದೇಹ ಸಾಗಾಟ ಮಾಡಿರುವಂತಹ ಕಾರ್ ಓಡಾಟದ ದೃಶ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ? ಶ್ರುತಿ, ಈ ಒಂದು ಪ್ರಕರಣದಲ್ಲಿ ಶವ ಸಾಗಿಸಿರ್ತಕ್ಕಂಥ ಏನು ವೈಟ್ ಕಲರ್ನ ಸ್ಕಾರ್ಪಿಯೋ ಇದೆ, ಬಹಳ ಬಹಳ ಮುಖ್ಯ ಸಾಕ್ಷ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಒಂದು ಆ ಗಾಡಿಯಲ್ಲಿ ಶವವನ್ನು ಸಾಗಿಸಿದ ಬಳಿಕ ಆರೋಪಿಗಳು ತೆಗೆದುಕೊಂಡು ಹೋಗಿ ಆ ಒಂದು ಗಾಡಿಯನ್ನು ವಾಟರ್ ಸರ್ವಿಸ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಏನು ಆರೋಪಿಗಳನ್ನು ಬಂಧಿಸುವ ಕೆಲಸವನ್ನು ಶುರು ಮಾಡಿದ ಬಳಿಕ ಪೊಲೀಸರು ಈ ಒಂದು ವೈಟ್ ಕಲರ್ ಸ್ಕಾರ್ಪಿಯೋನ ವಶಪಡಿಸಿಕೊಂಡು ಅದನ್ನು ಒಂದು ಲುಮಿನಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಅದರಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಪೊಲೀಸರಿಗೆ ಸಿಗ್ತವೆ ಒಂದು ಅಂಶ. ಆದರೆ ಅದನ್ನು ವಾಟರ್ ಸರ್ವಿಸ್ ಮಾಡಿಸ್ಬೇಕಾದ್ರೆ ಈ ಒಂದು ಕಾರ್ನಲ್ಲಿ ರಕ್ತದ ಕಲೆಗಳು ಇದ್ದವು ಅನ್ನೋದನ್ನ ವಾಟರ್ ಸರ್ವಿಸ್ ಅಂಗಡಿಯವರು ಈಗಾಗಲೇ ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಏನು ಶವವನ್ನು ಸಾಗಿಸಿ ಬಿಸಾಡಿ ಬರಬೇಕಾದ್ರೆ ಆ ಒಂದು ದೃಶ್ಯಗಳು CCTVಯಲ್ಲಿ ಸೆರೆ ಆಗಿರ್ತಕ್ಕಂಥದ್ದು. ಪೊಲೀಸರು ವಶಪಡಿಸ್ಕೊಂಡಂಥ ಕಾರು ಮತ್ತು CCTVಯಲ್ಲಿ ಸೆರೆಯಾಗಿರ್ತಕ್ಕಂಥ ಕಾರು ಎರಡರ ಒಂದು ವಿಜುವಲ್ ಕಂಪ್ಯಾರಿಸನ್ ಆಗಿ ಇದು ಒಂದೇ ಕಾರು ಅಂತೇಳಿ FSLನಿಂದ ವರದಿ ಬಂದಿರತಕ್ಕಂಥದ್ದು. ಈ ಎಲ್ಲ ವಿಚಾರಗಳು ಚಾರ್ಜ್ ಶೀಟ್ನಲ್ಲಿ ಇರೋದ್ರಿಂದ ಸಾಕ್ಷ್ಯ ನಾಶಕ್ಕೆ ಸಂಬಂಧಿಸಿದಂತೆ ಬಹುದೊಡ್ಡ ಸಾಕ್ಷಿಯಾಗಿ ಈ ಒಂದು ಕಾರನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ. ಶ್ರುತಿ, ಓಕೆ ನಾಗರಾಜ್, ಈ ರೇಣುಕಾ ಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಹೇಗೆ ಸಾಕ್ಷ್ಯಾಧಾರಕ್ಕೂ ಕೂಡ ಪ್ಲಾನ್ ಆಗಿತ್ತು ಅಂತ. ಒಬ್ಬ ಪ್ರಭಾವಿ ವ್ಯಕ್ತಿಗೆ ಫೋನ್ ಹೋಗುತ್ತೆ, ಕೊಲೆ ಆಗಿದೆ ಅಂತ ಹೇಳ್ತಾರೆ, ಬಟ್ ಅವರೊಂದು ಲೊಕೇಶನ್ ಹೇಳ್ತಾರೆ, ಅಲ್ಲಿ ಶವ ಸಾಗಾಟ ಆಗಬೇಕಾಗಿತ್ತು, ವಿಲೇವಾರಿ ಆಗಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ಆರೋಪಿಗಳು ಭಯ ಬಿದ್ದು ಸುಮನಹಳ್ಳಿ ಬ್ರಿಡ್ಜ್ ಬಳಿ ಎತ್ತಾಕ್ತಾರೆ ಶವವನ್ನ ಅಂತ. ಒಂದ್ಸಾರಿ ರೀಕಾಲ್ ಮಾಡೋದಾದ್ರೆ ಆ ಘಟನೆ ಆದಾಗ ಶವ ಸಾಗಾಟದ ಸಂದರ್ಭದಲ್ಲಿ ಸಾಕ್ಷ್ಯಾಧಾರ ನಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಪ್ಲಾನ್ ರೀಕಾಲ್ ಮಾಡೋದಾದ್ರೆ ಖಂಡಿತ ಶ್ರುತಿ, ಇಲ್ಲಿ ಏನು ಅವತ್ತು ರೇಣುಕಾ ಸ್ವಾಮಿ ಕೊಲೆ ಆಗುತ್ತೆ, ಜೂನ್ 8ನೇ ತಾರೀಕು ಕೊಲೆ ಆಗುವಂಥದ್ದು. 9ನೇ ತಾರೀಕು ಬೆಳಗ್ಗೆ ಅಂದರೆ 12 ಗಂಟೆ ಮಧ್ಯರಾತ್ರಿ 12 ಗಂಟೆ ಕ್ರಾಸ್ ಆದಮೇಲೆ ಒಂದು ಶವವನ್ನು ಡಿಸ್ಪ್ಯಾಚ್ ಮಾಡೋದಕ್ಕೆ ಅಥವಾ ಡಿಸ್ಪೋಸ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಈ ವೇಳೆಯಲ್ಲಿ ಒಂದು ನಿರ್ದಿಷ್ಟವಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಶವವನ್ನು ಏನು ಒಂದು ವೃಷಭಾವತಿ ಕಾಲುವೆಗೆ ಎಸಿಬೇಕು, ಅವನ ಬಟ್ಟೆಗಳು ಮತ್ತು ಆತನ ಮೊಬೈಲ್ಗಳೇನಿದ್ದಾವೆ ಇವುಗಳು ಒಂದು ಮೋರಿಯಲ್ಲಿ ಎಸಿಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲ್ಯಾನ್ ಆಗಿರುತ್ತೆ. ಆದರೆ ಆ ಪ್ಲ್ಯಾನು ನೀಟಾಗಿ ಎಕ್ಸಿಕ್ಯೂಟ್ ಆಗಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತ ಏನಂದರೆ ಈ ಘಟನೆ ಬಗ್ಗೆ ಒಂದು ಏನು ವಿಚಾರನೇ ಗೊತ್ತಿಲ್ಲದಿರ್ತಕ್ಕಂಥ 3 ಅವರ ಜೊತೆ ಹೋಗಿರ್ತಾರೆ. ಅದರಲ್ಲಿ ಏನು ಹಣದ ಆಸೆಗೋಸ್ಕರ ನಿಖಿಲ್ ಮತ್ತು ಈ ಉಳಿದ ಕೇಶವ ಮೂರ್ತಿ ಮತ್ತು ಇನ್ನೊಬ್ಬ ಆರೋಪಿ ಇದ್ದಾರೆ, ಇವರುಗಳು ಹೋಗಿರ್ತಕ್ಕಂಥದ್ದು. ಈ ಭಯದಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಜ್ಞಾನ ಅಥವಾ ಅವ್ರಿಗೆ ಸರಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಒಂದು ಧೈರ್ಯ ಇರಲ್ಲ. ನೀವು ದೃಶ್ಯಾವಳಿಗಳಲ್ಲೂ ಅದನ್ನೇ ಗಮನಿಸ್ತಾ ಇರ್ಬೋದು. ಅವತ್ತೇನು ಕಾರು ಯಾರೋ ಒಂದು ಗಾಡಿ ವಾಪಸ್ ಬಂತಂತೇಳಿ ಕಾರ್ ಡೋರ್ ಹಾಕ್ಕೊಂಡು ಅಲ್ಲಿಂದ ಹೋಗುವಂಥದ್ದು. ಒಟ್ಟಾರೆಯಾಗಿ ಈ ಏನು ದೃಶ್ಯಗಳು ಸಿಕ್ಕಿದಾವೆ, ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನು ಒಂದು ಶೆಡ್ನಲ್ಲಿ ಅಥವಾ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಒಂದು ಎಕ್ಸಿಕ್ಯೂಷನ್ ಪ್ಲ್ಯಾನ್ ರೆಡಿ ಆಗ್ತದೆ, ಆ ರೀತಿಯಾಗಿ ಎಕ್ಸಿಕ್ಯೂಟ್ ಆಗಲ್ಲ. ಆನ್ ಫೀಲ್ಡ್ ಬಂದಾಗ ಆರೋಪಿಗಳು ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡ್ತಾರೆ. ಇದೆಲ್ಲದಕ್ಕೂ ಸಂಬಂಧಿಸಿದಂತೆ ಸದ್ಯ ಪೊಲೀಸರು ಸಾಕ್ಷ್ಯಗಳನ್ನು ಸಂಗ್ರಹಿಸಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಒಂದಂತೂ ಸ್ಪಷ್ಟ, ಮೊದಲಿಂದ ತಾವು ಮಾಹಿತಿ ಕೊಡ್ತಾ ಇದ್ರಿ, ಶವ ಸಾಗಾಟದ ಸಂದರ್ಭದಲ್ಲಿ ಆ 3 ಏನು ಭಾಗಿ ಹಾಕಿದ್ರಲ್ಲ ಅವ್ರಿಗೆ ಮಾಹಿತಿನೇ ಇರಲಿಲ್ಲ, ಬಟ್ ದುಡ್ಡಿಗೋಸ್ಕರ ಶವ ಸಾಗಿಸೋದಕ್ಕೆ ಬಂದ್ರು, ಸಾಕ್ಷ್ಯಾಧಾರ ನಾಶದಲ್ಲಿ ಭಾಗಿಯಾಗಿದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ರೆ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಗಬಹುದು, ಈ ಪ್ರಕರಣದಲ್ಲಿ ಆದಷ್ಟು ಬೇಗ ಅವರಿಗೆ ಜಾಮೀನು ಸಿಗಬಹುದು ಅಂತ. ಬಟ್ ಈಗ ಸದ್ಯದ ಬೆಳವಣಿಗೆ ನೋಡ್ತಾ ಹೋದ್ರೆ ಯಾವ ಆರೋಪಿಗಳಿಗೂ ಕೂಡ ಬೇಲ್ ಅಷ್ಟೊಂದು ಈಸಿ ಇಲ್ಲ ಅಂತ ಅನ್ಸುತ್ತೆ, ಅಷ್ಟು ಸ್ಟ್ರಾಂಗ್ ಮಾಡಿಬಿಟ್ಟಿದ್ದಾರೆ ಪೊಲೀಸರು ಅಂತ. ಖಂಡಿತ ಶ್ರುತಿ, ಏನು IPC ಸೆಕ್ಷನ್ 201 ಕೇವಲ ಈ 3 ಆರೋಪಿಗಳು ಏನು ಕೇಶವ ಮೂರ್ತಿ, ಕಾರ್ತಿಕ್ ಹಾಗೆಯೇ ನಿಖಿಲ್ ನಾಯ್ಕ್ಗೆ ಅನ್ವಯಿಸಲಾಗಿದೆ ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಆದರೂ 201 IPC ಸೆಕ್ಷನ್ ಇದರಲ್ಲೂ ಸಹ ಗರಿಷ್ಠ 10 ವರ್ಷದವರೆಗೂ ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಆರೋಪಿಗಳಿಗೆ ಪ್ರಬಲವಾಗಿ ಒಂದು ವಕಾಲತ್ ಹಾಕಿದ್ರೆ ಜಾಮೀನು ಸಿಗ್ಬೋದು, ತನಿಖೆ ಮುಗಿದಿರೋ ಕಾರಣ ಸದ್ಯದ ಮಟ್ಟಿಗೆ ರಿಲೀಫ್ ಸಿಗ್ಬೋದು. ಆದರೆ ಇದರಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನು ನೋಡ್ತಾ ಇದ್ದರೆ
ಶಿಕ್ಷೆ ಪ್ರಮಾಣ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ, ಶಿಕ್ಷೆ ಆಗೋ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅವರಿಗೆ ಜಾಮೀನು ಸಿಕ್ಕರೂ ಸಹ ಪ್ರಕರಣ ನ್ಯಾಯಾಲಯದ ವಿಚಾರಣೆ ಮುಗಿಯೋದ್ರೊಳಗಡೆ ಶಿಕ್ಷೆ ಆಗೋ ಸಾಧ್ಯತೆ ಎಳ್ಳಷ್ಟು ಸಹ ಕಡಿಮೆ ಆಗಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಪೊಲೀಸರು ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು ಮತ್ತು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ಅವ್ರ ಮೇಲೆ IPC ಸೆಕ್ಷನ್ 201 ಬೇಲಬಲ್ ಅಫೆನ್ಸ್ ಮಾತ್ರ ಹಾಕಿದ್ದಾರೆ ಅಂತಂದರೆ ಅವ್ರಿಗೆ ಬೇಲ್ ಸಿಗ್ಬೋದು ನಿಜ, ಆದರೆ ಅವ್ರಿಗೆ ನ್ಯಾಯಾಲಯದ ವಿಚಾರಣೆ ಪೂರ್ಣಗೊಂಡ ಬಳಿಕ ಆಗುವಂಥ ಶಿಕ್ಷೆ ಇದೆಯಲ್ಲ ಅದರ ವಿಚಾರದಲ್ಲಿ ಪೊಲೀಸರು ಯಾವುದೇ ಒಂದು ಸಣ್ಣ ಕಾಂಪ್ರಮೈಸ್ಗೂ ಅವಕಾಶವನ್ನು ಕೊಟ್ಟಿಲ್ಲ ಅಂತೇಳಿ ಚಾರ್ಜ್ ಶೀಟ್ನ ನೋಡಿದ ಮೇಲೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಈ ಒಂದು ಓಕೆ ನಾಗರಾಜ್.